ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಟ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇನ್ನೇನು ಶ್ರಾವಣ ಮಾಸದ ಜನ್ಮಾಷ್ಟಮಿ ಬರ್ತಾ ಇದೆ, ಅದಕ್ಕೋಸ್ಕರ ಕೃಷ್ಣನ ಜಪದೊಂದಿಗೆ ಇದನ್ನು ಶುರು ಮಾಡೋಣ. ವಸುದೇವ ಸುತಂ ದೇವಂ ಕಂಸಚಾರೂಣ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳ್ತಾ ಶ್ರೀ ಕೃಷ್ಣನ್ಗೆ ನೈವೇದ್ಯ ಅರ್ಪಿಸೋಕ್ಕಾಗಿ 2 ಬಗೆಯ ಸಿಹಿ ಅವಲಕ್ಕಿಯನ್ನು ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ಬೆಲ್ಲ, ಸಕ್ಕರೆ, ಏಲಕ್ಕಿ ಪುಡಿ, ಕಟ್ ಮಾಡಿರೋಂಥ ಡ್ರೈ ಫ್ರೂಟ್ಸ್, ಅವಲಕ್ಕಿ ಹಾಗೆ ಕಾಯಿ ತುರಿ ಬೇಕಾಗುತ್ತೆ. ಮೊದಲಿಗೆ ಅವಲಕ್ಕಿನ 3 ರಿಂದ 4 ಸತಿ ತೊಳೆದು ಒಂದು 5 ನಿಮಿಷ ನೆನೆ ಇಟ್ಟು ನೀರು ಶೋಧಿಸಿ ಇಟ್ಟಿದ್ದೀನಿ. ಹಾಗೆ ಬೆಲ್ಲ ತುರಿದಿಟ್ಕೊಂಡಿದ್ದೀನಿ. 1 ಅಚ್ಚು ತುರಿದಿರೋ ಬೆಲ್ಲನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಗೆ ಫ್ರೆಶ್ ಆಗಿ ತುರಿದಿರೋಂಥ ಕಾಯಿ ತುರಿ ಒಂದು ಅರ್ಧ ಕಪ್ಪು, ಹೆಚ್ಚಿರೋಂಥ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ಈಗಾಗಲೇ ತೊಳೆದು ನೀರು ಶೋಧಿಸಿರೋಂಥ ಅವಲಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಅವಲಕ್ಕಿ ಹಾಕಿದ ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಬಗೆಯ ಅವಲಕ್ಕಿ ಸಿದ್ಧಾಗುತ್ತೆ. ನೋಡಿ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೆಲ್ಲದ ಸಿಹಿ ಅವಲಕ್ಕಿ, ಬಹಳ ಈಸಿಯಾಗಿ ಪುಟ್ಟ ಮಕ್ಕಳು ಕೂಡ ಮಾಡುವಂಥ ರೆಸಿಪಿ. ಶ್ರೀ ಕೃಷ್ಣ ಪರಮಾತ್ಮನಿಗೆ ಬಹಳಷ್ಟು ಪ್ರಿಯವಾದ ರೆಸಿಪಿ ಫ್ರೆಂಡ್ಸ್. ಇದು ಅವಲಕ್ಕಿಗೆ ಒಲಿಯೋಷ್ಟು ಬೇಗ ಕೃಷ್ಣ ಯಾವ ಭಕ್ಷ್ಯ ಸಿಹಿ ನೈವೇದ್ಯಕ್ಕೂ ಒಲಿಯಲ್ವಂತೆ. ಹಾಗಾದರೆ ಇನ್ನೊಂದು ಬಗೆ ಅವಲಕ್ಕಿ ನೋಡೋಣ. ಈಗ ಆಗಲೇ ತೊಳೆದು ನೆನೆ ಇಟ್ಟು ನೀರು ಶೋಧಿಸಿರೋಂಥ ಅವಲಕ್ಕಿಗೆ ಒಂದು 50 ಗ್ರಾಮ್ ಅಷ್ಟು ಸಕ್ಕರೆ ಬೆರೆಸ್ತಾ ಇದ್ದೀನಿ. ಅರ್ಧ ಕಪ್ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಹಾಗೆ ಹೆಚ್ಚಿರೋಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ಏಲಕ್ಕಿ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 2 ಬಗೆ ಕಪ್ಪಲ್ಲಿ ಹಾಕಿ ಶ್ರೀ ಕೃಷ್ಣ ಪರಮಾತ್ಮನ ಮುಂದೆ ಇಟ್ಟು 1 ದಳ ತುಳಸಿ ಇಟ್ಟು ನೈವೇದ್ಯ ಮಾಡಿದ್ರೆ ಆ ಪರಮಾತ್ಮ ನಿಮಗೆ ಒಲ್ದೇ ಒಲಿತಾನೆ. ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ರೆಸಿಪಿಗಳನ್ನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.